ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನಕ್ಕೆ ಆಗಮಿಸುವಂತಹ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಭೀಮಾ ನದಿಗೆ ಬರ್ತಾರೆ. ಆದರೆ ಈ ಭೀಮಾ ನದಿ ಅಕ್ಷರಶಃ ಗಬ್ಬೆದ್ದು ನಾರ್ತಾ ಇದೆ. ಇಂತಹ ನದಿನಲ್ಲಿ ಜನ ಪುಣ್ಯ ಸ್ನಾನವನ್ನು ಗೈತಾ ಇದ್ದಾರೆ. ನೋಡ್ಬೋದು, ಇದು ಭೀಮಾ ನದಿ. ನೀರಿನ ಪ್ರಮಾಣ ಕಡಿಮೆ ಇದೆ. ಸಣ್ಣ ಸಣ್ಣ ಮಕ್ಕಳು, ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇದನ್ನು ಪುಣ್ಯ ಸ್ನಾನವಂತ ಭಾವಿಸ್ತಾರೆ. ಆದರೆ ನೋಡ್ಬೋದು, ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ರೀತಿ ತೆಂಗು, ಬಟ್ಟೆ ಬರೆಗಳು ಈ ರೀತಿ ನದಿ ತುಂಬ ಆವರಿಸಿರುವಂಥದ್ದನ್ನು ಕಾಣ್ಬೋದಾಗಿದೆ. ನದಿಯ ನೀರು ಕೂಡ ಅಷ್ಟೇ ಗಲೀಜಾಗಿರುವಂಥದ್ದು. ನೀರಿನಲ್ಲಿ ಕಿಂಚಿತ್ತೂ ಕೂಡ ಸ್ವಚ್ಛತೆ ಅನ್ನುವಂಥದ್ದಿಲ್ಲ. ಶ್ವಾನಗಳು ಅಡ್ಡಾಡ್ತಾ ಇರುವಂಥದ್ದು. ಇಲ್ಲಿ ನದಿಯ ದಡದ ತುಂಬ ಎಲ್ಲಿ ನೋಡೋದರಲ್ಲಿ ಕಸದ ರಾಶಿಯೇ ಕಾಣ್ತಾ ಇದೆ. ತೆಂಗಿನ ರಾಶಿಗಳು ಕಾಣ್ತಾ ಇದ್ದಾವೆ, ಬಟ್ಟೆ ಬರೆಗಳು ಕಾಣ್ತಾ ಇದ್ದಾವೆ. ಒಂದು ಅಷ್ಟೇ ಅಲ್ಲ, ನದಿಯ ಪಕ್ಕದಲ್ಲಿ ನೋಡ್ಬೋದು, ಇಲ್ಲಿ ಈ ರೀತಿ ಬಟ್ಟೆ ಬರೆಗಳ ರಾಶಿಯನ್ನೇ ನೋಡ್ತಾ ಇದ್ದೀವಿ, ತೆಂಗಿನ ರಾಶಿಯನ್ನು ನೋಡ್ತಾ ಇದ್ದೀವಿ. ಅಲ್ಲಂತೂ ಬಟ್ಟೆಗಳನ್ನು ಒಂದು ಕಡೆ, ನದಿಯ ಇಕ್ಕೆಲಗಳಿರುವಂತಹ ಬಟ್ಟೆಗಳನ್ನು ಒಂದು ಕಡೆಯಲ್ಲಿ ಸಂಗ್ರಹ ಮಾಡಿಟ್ಟಿರುವಂಥದ್ದನ್ನು ಕಾಣ್ಬೋದಾಗಿದೆ. ಸಾಕಷ್ಟು ತೆಂಗಿನ ರಾಶಿಯೇ ಇಲ್ಲಿರುವಂಥದ್ದು. ಇಲ್ಲಿ ಬರುವಂತಹ ಭಕ್ತರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಇನ್ನೊಂದು ಕಡೆ ನೋಡ್ಬೋದು, ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬಟ್ಟೆ ಹಾಕ್ಕೊಳ್ಳೋಕೆ ಕೂಡ ಇಲ್ಲಿ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ನದಿಯ ದಡದಲ್ಲೇ ನಿಂತ್ಕೊಂಡು ಅವರು ಬಟ್ಟೆಯನ್ನು ಧರಿಸ್ಕೊಳ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಭೀಮಾ ಮತ್ತು ಅಮರ್ಜಾ ನದಿಗಳ ಸಂಗಮದ ಸ್ಥಳ ಇದು. ಇಲ್ಲಿ ಪುಣ್ಯ ಸ್ನಾನಕ್ಕಾಗಿ ಭಕ್ತಾದಿಗಳು ಆಗಮಿಸ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಸ್ವಚ್ಛತೆಯ ವ್ಯವಸ್ಥೆಯೇ ಇಲ್ಲಿ ಇಲ್ಲದೆ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಗಂಗಾವತಿ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಆಗಮಿಸಿರುವಂತಹ ಭಕ್ತ ಸಮೂಹ ನಮ್ಮ ಜೊತೆ ಇದೆ. ಏನು ಹೇಳ್ತಾರೆ ಕೇಳೋಣ. ಅಮ್ಮ, ಗಾಣಗಾಪುರಕ್ಕೆ ಬಂದಿದ್ದೀರಿ, ದತ್ತನ ದರ್ಶನ ಆಯ್ತಾ? ಇಲ್ಲಿ ಯಾವ್ಯಾವ ರೀತಿ ನಿಮ್ಗೆ ವ್ಯವಸ್ಥೆ ಅನ್ನಿಸ್ತು? ಏನಾಗಬೇಕು, ಏನಾಗಿಲ್ಲ? ನೀರಿನ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ನಮ್ಮದಲ್ಲಿ ಡ್ರೆಸ್ ಚೇಂಜ್ ಮಾಡೋಂಥ ವ್ಯವಸ್ಥೆ ಇಲ್ಲ. ಆಮೇಲೆ ಕ್ಲೀನ್ ಮೇಂಟೈನ್ ಮಾಡಿಲ್ಲ. ಎಲ್ಲಿ ಬೇಕಲ್ಲೇ ಗಲೀಜು ಭಾಳ ಇದೆ. ಕಸದ ವ್ಯವಸ್ಥೆ ತೆಗಿಯೋಂಥದ್ದು, ಕ್ಲೀನಿಂಗ್ ವ್ಯವಸ್ಥೆ ಏನೂ ಇಲ್ಲ. ಜನರಿಗೆ ಮಾಹಿತಿ ಇಲ್ಲ, ಹೆಂಗೆ ದರ್ಶನಕ್ಕೆ ಹೋಗಬೇಕು, ಹೆಂಗೆ ಬರಬೇಕು, ಅದು ಏನೂ ಇಲ್ಲ. ಶೌಚಾಲಯದ ಬಗ್ಗೆ ಏನು ನಾಲೆಜೇ ಇಲ್ಲ ಇಲ್ಲಿ ಜನಕ್ಕೆ. ಎಲ್ಲಂದರೆ ಅಲ್ಲಿ ಗಲೀಜು ಮಾಡ್ತಾ ಇದ್ದಾರೆ. ಗುಡಿ ಸ್ವಚ್ಛತೆಯಲ್ಲಿ ಭಾಳಷ್ಟು ಕಡಿಮೆ ಇದೆ. ಎಲ್ಲ ಗಲೀಜು ಭಾಳ ಐತ್ರಿ. ಇಲ್ಲಿ ಜಳಕದ ಮಾಡ್ಕೊಂಬಂದು ಡ್ರೆಸ್ ಚೇಂಜ್ ಮಾಡೋಕ್ಕೆ ತೊಂದರೆ ಅದ ರೀ. ಹೆಣ್ಮಕ್ಳಿಗೆಲ್ಲ ಸ್ವಲ್ಪ ವ್ಯವಸ್ಥೆನೇ ಇರಬೇಕಾಗಿತ್ತು ರೀ. ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂಥವ್ರು ಏನದಾರಲ್ಲ, ಪ್ರಿಯಾಂಕಾ ಖರ್ಗೆ ಅವರು 8 ದಿನಗಳ ಕಾಲ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು ಟ್ವೀಟನ್ನು ಮಾಡಿಲ್ಲ, ಅದ್ರ ಬಗ್ಗೆ ಒಂದು ಸ್ವರವನ್ನು ನುಡಿದಿಲ್ಲ. ಅವ್ರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಜಿಲ್ಲೆಯ ಉಸ್ತುವಾರಿ ಆಗಿರೋದ್ರಿಂದ ಗಣಗಾಪುರದ ಸಮಗ್ರ ಅಭಿವೃದ್ಧಿ ನಿಮ್ಮ ದೃಷ್ಟಿಯಲ್ಲಿ ಇರಬೇಕು. ಗಣಗಾಪುರದ ಅಭಿವೃದ್ಧಿ ಆಗಬೇಕನ್ನುವಂಥದ್ದು, ಮೂಲ ಸೌಕರ್ಯಗಳ ಕೊರತೆ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ನನ್ನ ಕೋರಿಕೆ ಇದೆ. ಇದು ಇಲ್ಲಿನ ಭಕ್ತಾದಿಗಳು ಹೇಳ್ತಾ ಇರುವಂಥದ್ದು. ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಅಷ್ಟೇ ಅಲ್ಲ, ಇಲ್ಲಿ ಪುಣ್ಯ ಸ್ನಾನಕ್ಕಾಗಿ ಬರುವಂತಹ ಭೀಮಾ ಅಮರ್ಜಾ ನದಿಗಳ ಸಂಗಮದ ಸ್ಥಳ ಏನಿದೆ, ಇಲ್ಲೂ ಕೂಡ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲ. ಜನ ವಿಪರೀತ ನೀರಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪುಣ್ಯ ಸ್ನಾನಕ್ಕೆ ಬಂದವರು ಕೊಚ್ಚಿಕೊಂಡು ಹೋಗಿರುವಂತಹ ನಿದರ್ಶನಗಳು ಕೂಡ ಇದ್ದಾವೆ. ಒಂದು ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಇಲ್ಲ. ನೀರನ್ನು ಅಥವಾ ಇಲ್ಲಿರುವಂತಹ ಕಸ ಕಡ್ಡಿಗಳನ್ನು ಕ್ಲೀನಿಂಗ್ ಮಾಡುವಂತಹ ವ್ಯವಸ್ಥೆ ಇಲ್ಲ. ಒಟ್ಟಾರೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲದೆ ಜನ ಇಲ್ಲಿ ಕಂಗಾಲಾಗಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ಗಣಗಾಪುರದಿಂದ ಕ್ಯಾಮರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.